ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಯಲಹಂಕ ರೋಡು. ಎಷ್ಟು ದಿನದಿಂದ ಇದು ಮೆಟ್ರೋ ರೆಡಿ ಆಗ್ತಾಯಿದೆ ಅಂದರೆ ಆಲ್ಮೋಸ್ಟ್ 2-4 ಇಯರ್ಸ್ ಆಯಿತು. ಆ್ಯಂಡ್ ಈ ರೋಡಲ್ಲಿ ನನಗೆ ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ. ಸೊ ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಮಮ್ಮಿ ಮನೆಗೆ ಹೋಗಿದ್ವಿ. ಇವತ್ತು ಸ್ಯಾಟರ್ಡೇ. ನಮ್ಮ ಮಮ್ಮಿ ಬಸ್ಸಾರು ಮುದ್ದೆ ಎಲ್ಲ ಮಾಡಿದರು, ಸೂಪರಾಗಿತ್ತು. ಅದಕ್ಕೆ ನನ್ನ ಮಗನ ಕೈಲಿ ಒಂದು ವೀಡಿಯೋ ಮಾಡಿಸಿದ್ದೆ. ಅದು ವಾಯ್ಸ್ ಓವರ್ ಕಟ್ಟಾಗಿದೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಮ್ಮ ಮಮ್ಮಿ, ನನಗೆ ತುಂಬ ಇಷ್ಟ ನಮ್ಮ ಮಮ್ಮಿ ಮಾಡೋ ಬಸ್ಸಾರೆಲ್ಲ. ಅದಕ್ಕೆ ಹೋಗಿದ ತಕ್ಷಣ ಊಟ ಮಾಡ್ತಿದ್ದೀನಿ. ನಮ್ಮ ಮಮ್ಮಿ ಬೆಳಗ್ಗೆನೇ ಹೇಳಿದರು ಬಸ್ಸಾರು ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ಫುಲ್ಲು ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಕೊಂಡು ಊಟ ಮಾಡ್ತಿದ್ದೆ. ಹಾಗೆ ಈವ್ನಿಂಗ್ ಆಗಿತ್ತು ಆಲ್ಮೋಸ್ಟ್ ನಾನು ಊರಿಗೆ ಹೋಗೋಷ್ಟರಲ್ಲಿ. ಈ ಕೆಲಸ ಎಲ್ಲ ನಾನು ತುಂಬ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಒಂದು 9 ಇಯರ್ಸಿಂದ ಮಿಸ್ ಆಗಿದೆ ಅಷ್ಟೇ. ಆವಾಗಲಾದರೂ ಹೋದಾಗ ಹೀಗೆ ಒಂದೊಂದು ಕೆಲಸ ಮಾಡ್ತೀವಿ. ನಮ್ಮ ಮಮ್ಮಿ ಡೈಲಿ ಮಾಡ್ತಾರೆ. ಹಸುಗಳಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಏನೋ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ. ಅದಕ್ಕೆ ಹಾಲು ಕರ್ಕೊಡ್ತೀನಮ್ಮ ಅಂತ ನಾನೇ ಕೇಳಿ ಕರ್ಕೊಡ್ತಾಯಿದ್ದೆ. ನಾನು ಹಾಲೆಲ್ಲ ಕರಿತಾ ಇರಲಿಲ್ಲ. ಆವಾಗಲೂ ಕರೆದ್ರೆ ಒಂದು ಸ್ವಲ್ಪ ಯಾವ ಹಸು ಕಡಿಮೆ ಕರಿತಿದ್ದೆ ಅವಾಗ ಅದರಲ್ಲಿ ಕರಿತಿದ್ದೆ. ಕೈಯೆಲ್ಲ ನೋವು ಬಂದುಬಿಡುತ್ತೆ, ತುಂಬ ಅಭ್ಯಾಸ ಎಲ್ಲ ಇಲ್ಲ ಅಲ್ಲ, ಅದಕ್ಕೆ ಆದರೂ ಕರೆದೆ. ತುಂಬ ಖುಷಿ ಆಯಿತು. ನಾವು ಹುಟ್ಟಿದಾಗ್ಲಿಂದನೂ ಕಾಲೇಜ್ಗೆ ಹೋದರೂ ಸಹ ಈ ಕೆಲಸ ಎಲ್ಲ ಮಾಡ್ತಾನೆ ಇದ್ವಿ. ಯಾವಾಗ ಸ್ಟಡೀಸ್ ಎಲ್ಲ ಮುಗಿಸಿ ಕೆಲ್ಸಕ್ಕಂತ ಹೋದ್ವಿ ಆವಾಗಷ್ಟೇ ನಾವು ಈ ಕೆಲಸ ಎಲ್ಲ ಸ್ಟಾಪ್ ಮಾಡಿರೋದು. ಡಿಗ್ರಿ ಓದೋವಾಗಲಾಯಿತು, ಕೆಲ್ಸಕ್ಕೆ ಹೋಗ್ತಾ ಇದ್ದಾಗೂ ಮಾಡಿದ್ವಿ ಸ್ವಲ್ಪ, ಆಮೇಲೆ ನಿಲ್ಲಿಸ್ಬಿಟ್ವಿ. ಒಂಥರ ಖುಷಿ ಆಯಿತು ನನಗೆ ಇದೆಲ್ಲ. ಎಷ್ಟೋ ದಿನ ಆದಮೇಲೆ ಊರಿಗೆ ಹೋಗಿದ್ದು, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು, ಒಂದ್ಸಲ ಮನಸ್ಸಿಗೆ ಖುಷಿ. ನನ್ನ ಕೈಯಲ್ಲಿ ಆಗಿಲ್ಲ, ನಾನು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ. ನಮ್ಮ ಅಕ್ಕ ಕರೀತಾಯಿದ್ರು, ವೀಡಿಯೋ ಮಾಡ್ತಾಯಿದ್ದೆ ಅಂತ ಫುಲ್ಲು ನೋಡ್ತಾ ಇದ್ದಾರೆ. ಇವ್ರು ಫಾಸ್ಟಾಗಿ ಕರೀತಾರೆ ನಮ್ಮ ಅಕ್ಕ. ಆ್ಯಕ್ಚುಲಿ ಅವರು ಫಾರ್ಮರ್ಸ್ಗೆ ಕೊಟ್ಟಿರೋದ್ರಿಂದ ಇವಾಗಲೂ ಅಭ್ಯಾಸ ಚೆನ್ನಾಗಿದೆ. ಬೇಗ ಕರೆದು ಬಿಡ್ತಾರೆ. ಅವ್ರ ಮನೇಲಿ ಮಿಷಿನ್ ಇದೆ, ನಮ್ಮ ಮನೇಲಿ ಇಲ್ಲ. ಅಂದರೆ ಎಲ್ಲರೂ ನಮ್ಮ ಮಮ್ಮಿಗೆ ಒಂದೊಂದು ಹೆಲ್ಪ್ ಮಾಡೇ ಮಾಡ್ತಾರೆ. ಇವ್ನು ನೋಡಿ ಫ್ರೆಂಡ್ಸ್, ನಮ್ಮ ಗೌಡ್ನು ಬಜಾರಿ ನನ್ನ ಮಗನು, ಯಾರಿಗೂ ಸೋಲಲ್ಲ. ಇವಾಗ ಅಲ್ಕಿಸಿದ್ದ ಇದ್ದಾನೆ. ಇವನು ಕೋಪ ಬರೆಸ್ತೀನಿ ನೋಡಿ ಹೆಂಗಂತ. ಕರಿಯ ಏಯ್ ಸುಮ್ಮನೆ ನಿನ್ ಕೊಪ್ಪಗಿದ್ಯಾ ಅನ್ಬಿಟ್ಟವನು. ಬಂದಿದ್ರೆ ಸರಿ ಮನೆ. ನನ್ನ ಮುದ್ದು ರಾಜ್ಕುಮಾರಿಗೆ ಇಲ್ಲಿ ಮಕ್ಕಳು ಸಿಗ್ತಾರೆ, ಸ್ವಲ್ಪ ರೇರು. ಇಲ್ಲಿ ಅವ್ರ ಅಣ್ಣಂದ್ರೆ ಸಿಕ್ಕಿರೋದಕ್ಕೆ ಫುಲ್ಲು ಖುಷಿ. ರೋಡಲ್ಲೆಲ್ಲ ಹೋಗಿ ಆಟ ಆಡ್ತಾ ಇದ್ದಾರೆ. ಅವ್ರು ದೊಡ್ಡವರು ಹೋಗ್ತಾರೆ ಆಟ ಆಡೋಕ್ಕೆ. ಅವ್ರ ಜೊತೆ ನಾನು ಅಣ್ಣ ಅಂತ ನೋಡಿ ಬ್ಯಾಟೆಲ್ಲ ಎತ್ಕೊಂಡು ಹೇಗೆ ಆಟ ಆಡ್ತಾಯಿದ್ರು. ಹಾಗೆ ತುಂಬ ದೂರದಿಂದ ಝೂಮ್ ಹಾಕಿ ಒಂದು ವೀಡಿಯೋ ಮಾಡಿದೆ. ನೋಡಿ, ಬಾಲ್ ಹಾಕು ನಾನು ಹೊಡಿತೀನಿ ಅಂತೆಲ್ಲ ಫುಲ್ಲು ಅವ್ರಿಗೆ ಆವಾಜ್ ಹಾಕ್ಕೊಂಡು. ಅವ್ರಿಗೂ ಆಟ ಆಡೋಕ್ಕೆ ಬಿಡಲ್ಲ, ನಾನು ಆಟ ಆಡಬೇಕು ನಿಮ್ಮ ಜೊತೆ ಅಂತ ಹೇಳಿ ಅವ್ರ ಜೊತೆ ಹೋಗೋದು. ಅವ್ರು ಎಲ್ಲೋದ್ರೆ ಅಲ್ಲಿ ಹೋಗೋದು. ಊಟನೇ ಕರೆಕ್ಟಾಗಿ ಮಾಡಿಲ್ಲ ಊರಿಗೆ ಹೋದಾಗ, ಅಷ್ಟು ಆಟ ಆಡಿದ್ದಾರೆ ಅವ್ರ ಜೊತೆ. ಫುಲ್ಲು ಖುಷಿ ನನ್ನ ಮಗಳಿಗೆ. ಯಾಕಂದರೆ ತುಂಬ ಹತ್ರನೇ ಇದ್ರಲ್ಲ. ಇಲ್ಲಾದರೆ ಹುಡುಗರು ಬರ್ತಾರೆ, ಸ್ವಲ್ಪ ಹೊತ್ತು ಆಟ ಆಡಿ ಹೊರಟೋಗ್ತಾಯಿದ್ರು. ಇವರಾದರೆ ಅಣ್ಣಂದರು ಜೊತೆಯಲ್ಲೇ ಇದ್ದು ಆಟ ಆಡಿಸ್ತಾಯಿದ್ರು ತುಂಬ. ಅದಕ್ಕೆ ಫುಲ್ಲು ಖುಷಿ. ಇಲ್ಲಿ ನಾನೇನೋ ಫೋನಲ್ಲಿ ನೋಡ್ತಾ ಇದ್ದೆ. ನಮ್ಮ ಹುಡುಗರು ಇಬ್ಬರು ನೋಡಿ ಎಷ್ಟು ಚೆನ್ನಾಗಿ ಪಕ್ಕದಲ್ಲೇ ಬಂದು ಮಲ್ಕೊಂಡು ನೋಡ್ತಾರೆ. ಒಂಥರ ನನಗೆ ನೆಮ್ಮದಿ. ನನ್ನ ಅಕ್ಕನ ಮಕ್ಕಳು ನನ್ನ ಜೊತೆ ಹೀಗೆ ಅವಾಗಲಿಂದನೂ ನಮ್ಮ ಅಕ್ಕನ ಮಕ್ಕಳನ್ನೆಲ್ಲ ಹೀಗೆ ಸಾಕಿದ್ದು ನಾನು. ಅದಕ್ಕೋಸ್ಕರ ಅವರೆಲ್ಲ ಇದ್ದರೆ ಒಂದು ಸ್ವಲ್ಪ ಖುಷಿ ನನಗೆ ಸಿಕ್ಕಾಪಟ್ಟೆ. ನನ್ನ ಮಗಳು ಮಲಗಿಬಿಟ್ಟಿದ್ಲು. ಆ್ಯಂಡ್ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ಇದು. ನನ್ನ ತಂಗಿ ಬೈಕ್ ತೊಗೊಂಡಿದ್ದಾಳೆ. ಆ್ಯಕ್ಚುಲಿ ಹೊಸದಿದು. ಓಡಿಸ್ತಾಳೆ, ತುಂಬ ಚೆನ್ನಾಗಿ ಓಡಿಸ್ತಾಳೆ. ಮಟನ್ನು ಚಿಕನ್ ಎಲ್ಲ ತರೋಣ ಅಂತ ಹೋಗ್ತಾಯಿದ್ಲು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಓಡಿಸ್ತಾಳೆ ಅಂದರೆ ಆ ಗ್ರಿಪ್ಪು, ಎಲ್ಲಿ ಹೇಗೆ ಸ್ಲೋ ಮಾಡಬೇಕು, ಹೇಗೆ ರೈಡ್ ಮಾಡಬೇಕು, ತುಂಬ ಚೆನ್ನಾಗಿ ಓಡಿಸೋದು. ನನಗೂ ಖುಷಿಯಾಯಿತು. ಫಸ್ಟಲ್ಲಿ ನೀವು ಬೈಕ್ ತೊಗೋಬೇಕು ಅಂತ ಹೇಳಿದಾಗ ಅವಳು ಎಲ್ಲರೂ ರಿಜೆಕ್ಷನ್ ಮಾಡಿದ್ವಿ ನಾವು. ಬೇಡ ಗರ್ಲು, ನೀನು ಬೈಕ್ ಬೇಡ, ಸ್ಕೂಟಿ ತಗೋ ಅಂತ. ನನ್ನ ಹಸ್ಬೆಂಡು ನಮ್ಮ ಭಾವ ಇಬ್ಬರು ಓಕೆ ತಗೋ ಅಂತ ಹೇಳಿದರು ಅವಳಿಗೆ. ಅಷ್ಟೇ, ಇನ್ನೆಲ್ಲರೂ ಬೇಡ ಅಂತಲೇ ಹೇಳಿದ್ರಿ. ಬಟ್ ಆದರೆ ಅವಳು ತುಂಬ ಇಷ್ಟಪಟ್ಟು ಬೈಕ್ ತೊಗೊಂಡಿರೋದು ಇದು. ಅವಳು ಓನ್ ಅರ್ನಿಂಗ್ಸಲ್ಲಿ. ಇಲ್ಲಿ ನನ್ನ ಅಕ್ಕನ ಮಕ್ಕಳು ಹೋಗ್ತಾ ಇದ್ದಾರೆ ನೋಡಿ ಚಿಕನ್ ಮಟನ್ ತರೋಕ್ಕೆ ಅಂತ. ನನ್ನ ಮಗಳು ಇಲ್ಲಿ ರಕ್ಷಾ ನಾನು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಕಳಿಸು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಕ್ಕೆ ಆಯಿತು ಇರು ಕಳಿಸ್ತೀನಿ ಅಂತೇಳಿ ಕರ್ಕೊಂಡೋಗಿ ಕೂರಿಸ್ತಾ ಇದ್ದೀನಿ. ನಿಜವಾಗಿ ತುಂಬ ಇಷ್ಟ ಆಗಿಬಿಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಜೊತೆ ಬಿಟ್ಟರೆ ನನ್ನ ಮಗಳು ಯಾರ ಜೊತೆನೂ ಬೈಕ್ ನೋಡಿ. ಇವತ್ತು ಅವ್ರ ಚಿಕ್ಕಿ ಜೊತೆ ಹೋಗ್ತಾ ಇರೋದು ಖುಷಿ ಪಟ್ಕೊಂಡು, ಇಷ್ಟಪಟ್ಟು.
ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಬರಲಿ ಅಂತ ಅಂದು ನಾವು ಒಳಗಡೆ ಬಂದ್ವಿ. ಬಂದಮೇಲೆ ಇಲ್ಲಿ ನನ್ನ ಮಕ್ಕನ ಮಗನಿಗೆ ಪೌಡ್ರ್ ಹಾಕ್ತಿದ್ದಾಳೆ, ರೆಡಿ ಮಾಡ್ತೀನಿ ಅಣ್ಣ ನಿನಗೆ ರೆಡಿ ಮಾಡ್ತೀನಿ ಅಂತ ಹೇಳಿ. ರೆಡಿ ಮಾಡ್ದಮ್ಮ ಒಂದು ಸ್ವಲ್ಪ ಬ್ಲ್ಯಾಕ್ ಇರೋದು ಎಷ್ಟು ಪೌಡ್ರ್ ಹಾಕಿ ಎಷ್ಟು ಕಲರ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗೆಲ್ಲ ಹರಿಸೋದು, ಫುಲ್ ಖುಷಿ ಆಗುತ್ತೆ. ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾಳೆ, ಸಾಫ್ಟಾಗೆಲ್ಲ ಹಾಕ್ದೆ ಚೆನ್ನಾಗಿ ಚೆನ್ನ ಅಂತೆಲ್ಲ ಕೇಳ್ತಾ ಇದ್ದಾಳೆ, ಚೆನ್ನಾಗಿದೆಯಾ ಅಂತೆಲ್ಲ. ನನಗೆ ಒಂದು ಸ್ವಲ್ಪ ಖುಷಿ ಈ ಥರ ಎಲ್ಲ ನೋಡಿದ್ರೆ. ನಾವು ಯಾರು ಏನೂ ಹೇಳ್ಕೊಡೋದಿಲ್ಲ, ನನ್ನ ಮುದ್ದು ಮನೆ ಎಲ್ಲ ಮಾಡೋದು, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನೋಡಿ ಕಲಿಯೋದು ಜಾಸ್ತಿ ಮಕ್ಕಳು ಅಂತಾರಲ್ವ ಹಾಗೆ. ಇಲ್ಲಿ ನಮ್ಮ ಮನೇಲಿ ಒಬ್ಬರು ಬ್ಯೂಟಿಷಿಯನ್ ಇದ್ದಾರೆ, ಒಬ್ಬರು ಏನಂತ ಮೇಕಪ್ ಆರ್ಟಿಸ್ಟ್, ಒಬ್ಬರು ಬ್ಯೂಟಿಷಿಯನ್ ಬಂದು ನನ್ನ ಸಿಸ್ಟರು, ಮೇಕಪ್ ಆರ್ಟಿಸ್ಟ್ ಬಂದು ಹೆಂಗರ್ ಸಿಸ್ಟರ್ ಬಂದು ಬ್ಯೂಟಿಷಿಯನ್, ಎಲ್ಡರ್ ಸಿಸ್ಟರ್ ಬಂದು ಮೇಕಪ್ ಆರ್ಟಿಸ್ಟು. ತುಂಬ ಚೆನ್ನಾಗಿ ಮಾಡ್ತಾರೆ. ಬ್ಯೂಟಿಷಿಯನ್ ಮೇಡಮ್ ಎಲ್ಲ ಯಾರಿಗೂ ಮಾಡಲ್ಲ, ಮನೇಲಿರೋರು ಮಾತ್ರ ಮಾಡ್ತಾರೆ. ಮೇಕಪ್ ಆರ್ಟಿಸ್ಟ್ ಮಾಡ್ತಾರೆ. ಅವ್ರದ್ದು ಒಂದು ಪೇಜ್ ಇದೆ, ರಶ್ಮಿ ಹರೀಶ್ ಮೇಕ್ ಓವರ್ ಅಂತ ಏನೋ, ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಸಂಡೇ ಪಲ್ಸ್ ಪೋಲಿಯೋ ಸಹ ಇತ್ತು, ನಮ್ಮೂರಲ್ಲೇ ಹಾಕ್ಸೋಣ ಅಂತೇಳಿ ಕರ್ಕೊಂಡೋಗಿದ್ದೆ. ಇವರು ನಮಗೂ ಸಹ ಹೇಳ್ಕೊಟ್ರು. ಇವತ್ತು ನಾವು ಕನ್ನಡ ಅಷ್ಟು ನೀಟಾಗಿ, ನಾನು ಎಸ್ಪೆಷಲಿ ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಬರೀತೀನಿ ಅಂದರೆ ಇವರೇ ಕಾರಣ. ಅಷ್ಟು ಚೆನ್ನಾಗಿ ಹೇಳ್ಕೊಡೋರು, ಅಷ್ಟು ಭಯ ಇತ್ತು ಅವಾಗ ಟೀಚರ್ಸ್ ಅಂದರೆ. ಇವಾಗ ನಮ್ಮ ಹತ್ರನೇ ಎಷ್ಟು ಚೆನ್ನಾಗಿ ಕ್ಲೋಸಾಗಿ ಕೂತ್ಕೊಂಡು ಮಾತಾಡ್ತಾರೆ, ಎಷ್ಟು ಬ್ಲೆಸ್ಡ್ ಅಲ್ವಾ. ನನ್ನ ಮುದ್ದುಮ್ಮ ನೋಡಿ, ಇಲ್ಲಿ ಮಾರ್ಕರಲ್ಲಿ ಈ ಥರ ಮಾಡ್ತಾರೆ ಅಲ್ವಾ, ಪಲ್ಸ್ ಪೋಲಿಯೋ ಹಾಕಿದ್ಮೇಲೆ ಈ ಕೈಗೆ ಹಾಕ್ರಿ ನೈನ್ ಪಾಲಿಶ್ ಅಂದ್ಬಿಟ್ಟು ಆ ಕಡೆ ಅಂತ ಎಲ್ಲ ಹೇಳ್ತಾಯಿದ್ರು. ಮ್ಯಾಮು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು, ಎಷ್ಟು ಕೆ ಜಿ ಇದ್ದಾರೆ ಲೆಕ್ಕ ಹಾಕ್ಸಿ ಅಂತ ಹೇಳ್ತಾಯಿದ್ರು, ಯಾವಾಗ ಬಂದ್ರಿ ಅಂತೆಲ್ಲ ಮಾತಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾತಾಡ್ತಾರೆ ಯಾವಾಗ್ಲೂ. ಇವರು ಅಷ್ಟೇ ಅಕ್ಕ, ಇವರು ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸಿಂದನೂ ತುಂಬ ಕ್ಲೋಸ್. ನಮ್ಮ ಮಮ್ಮಿಗೂ ಫ್ರೆಂಡ್ ಅವರು, ನಮಗೂ ಫ್ರೆಂಡ್, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಕ್ಲೋಸ್ ನನಗೆ ಅವ್ರ ಅಕ್ಕ. ಮ್ಯಾಮ್ ಅಂತೂ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾನು ಓದೋವಾಗ್ಲಿಂದನೂ ನಮ್ಮ ಅಕ್ಕವ್ರಿಗೂ ಈ ಮ್ಯಾಮೇ ಹೇಳ್ಕೊಟ್ಟಿರೋದು, ಇವಾಗಲೂ ಅವರೇ ಇದ್ದಾರೆ. ನಾನು ಹೇಳಿದೆ, ಮ್ಯಾಮ್ ನಿಮ್ಮ ಹತ್ರ ಸ್ವಲ್ಪ ಕಳಿಸ್ಬಿಡ್ತೀನಿ, ನನ್ನ ಮಗಳಿಗೆ ಹೇಳ್ಕೊಡಿ ಅಂತ, ಕಳಿಸು ಅಂತೆಲ್ಲ ಹೇಳ್ತಾಯಿದ್ರು. ತುಂಬ ಒಳ್ಳೆಯವರು ಸಹ. ಅದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಎಷ್ಟಿದ್ದಾರೆ ನೋಡೋಣ ಅಂತ ಹೇಳಿಬಿಟ್ಟು ನನ್ನ ಕಂದನ್ನು ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಣ್ಣ 9 ಪಾಲಿಶ್ ಹಾಕ್ಕೊಂಡಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮಗನಿಗೆ ಹೋಗಿ ತೋರಿಸ್ತಾ ಇದ್ದಾರೆ ನನ್ನ ಮುದ್ದುಮ್ಮ. ನೋಡೋಣ ವೆಯ್ಟ್ ಇದ್ದಾರೆ ಅಂತ ಹೇಳಿ, ಎಷ್ಟಿದ್ದಾರೆ ಚೆಕ್ ಮಾಡೋಣ. ಕುತ್ಕೊಂಡು ಹಾಕೋದಿನ ಅಲ್ಲ, ಅಲ್ಲಿ ನಿಂತ್ಕೊಂಡಿದ್ರಾಗ ಹಾಕೋ, ಗೊತ್ತಾಗಿದ್ದೋ ಅದ್ರಾಗ ನಿಂಚ ಬಾ ಇಲ್ಲ ಬಂಗಾರಿ, ಹೇಳಿ ಬಂಗಾರಿ, ನಿಂತ್ಕೊಂಬ, ನೀನು ಬಿಡ್ತೀನಿ, ಬಿಡು ನೀನು ಅತ್ತೆ ಅವಳು ಅವತ್ತಿನ ನಾನು ಎಕ್ತಾನೆ ಅಲ್ವ 10,400 ಅಷ್ಟೇ. ಇದ್ರಾಗ ಡಿಫ್ರೆನ್ಸ್ ಬರ್ತದಮ್ಮ, ಅದ್ರಾಗ ಹಾಕೋ ಅಂದ್ರೆ ನೋಡ 11 ಕೆಜಿ ಇನ್ನೂ ಜಾಸ್ತಿ ಬರ್ತದ. ಹೌದಾ? ಕರೆಕ್ಟ್ ಹಾಕೋ, ನೀವು ಕುದಿಸೋದ್ರಾಗ ಕುಚ್ಚ ಮಗ್ನೆ ಸರಿ ಇದ್ರಲ್ಲಿ ಕೈ ಹಿಡಿದ್ರಿ ಈಗ ಹಾಕಿ ಈ ಕಡೆ ಕಾಲಕ್ಕೂ ಎತ್ಕೊಂಡ ಇರ ಅಕ್ಕ ಹಾಕ್ಬೇಕು ಅಲ್ಲ ಟಿಕ್ 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 ಚೆನ್ನಾಗಿದೆ ಅಜ್ಜ. ಕರೆಕ್ಟ್ 11 ಕೆಜಿ 100 ಹೌದಾ? ಅದೇಂಗ ಡಿಫರೆನ್ಸ್? ಅದ್ರಲ್ಲಿ ಎಷ್ಟು ಬಂತು? ಅದ್ರಾಗ 10 ಬಂತು ಮ್ಯಾಮ್. 10,400 ಚೆನ್ನಾಗೈತೆ ಮಜಾಲಿ? ಚೆನ್ನಾಗೈತಲ್ಲ? ಹಿಡ್ದ ಬಂಗಾರಿ ಫುಲ್ಲು ಇಲ್ಲಿ ನಮ್ಮ ಆಂಟಿ ಮಗಳಿಗೆ ಡೆಲಿವರಿ ಆಗಿತ್ತು ಅಂತ ಹೇಳಿ ಮಗು ನೋಡ್ಕೊಬರೋಕ್ಕೆ ಅಂತ ಹೋಗ್ತಾಯಿದ್ವಿ. ನನ್ನ ತಂಗಿ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ, ಹಾಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು. ಪಾಪ ನಾವು ಬಂದಿದ್ದಕ್ಕೆ ಅವಳು ಕೆಲ್ಸಕ್ಕೂ ಹೋಗಲಿಲ್ಲ.
ಕರ್ಕೊಂಡು ಹೋಗ್ತಾಯಿದ್ಲು, ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾಳೆ ಅಂತ. ನಾನು ಇಲ್ಲಿ ಕರ್ಕೊಂಡು ಹೋದಾಗಲೇ ನನಗೂ ಗೊತ್ತಾಗಿದ್ದು. ಇದು ಹೊಸಕೋಟೆ ರೋಡು ಹೊಸ್ದಾಗಿ ಮಾಡಿದಾರಲ್ವ, ಅದು ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಕ್ಲೈಮೇಟ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಬ್ರಿಡ್ಜ್ ಮೇಲೆಲ್ಲ ಹೋದರೆ. ಹೋದ್ವಿ, ನನಗೆ ಒಂದು ಸ್ವಲ್ಪ ಬೇಕ್ರಿಯಲ್ಲಿ ತಿಂಡಿ ತೊಗೊಂಡು ಹೋಗೋಣ ಅಂತ ಹೋದರೆ ನನ್ನ ಮುದ್ದು ಮಗ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು. ಹಾಗೆ ನಾವೆಲ್ಲರೂ ಹಂಗೆ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಥರ ಎಲ್ಲ ತಿನ್ಕೊಂಡು ಹೋದ್ವಿ. ಮನೇಲಿ ತುಂಬ ನಾನ್ ವೆಜ್ ಎಲ್ಲ ಮಾಡಿದರು, ನಮಗೆ ಒಂದು ಸ್ವಲ್ಪ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಇಲ್ಲ ನನ್ನ ಮುದ್ದು ಮಗ ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಹೆಂಗೈತೆ ಐಸ್ ಕ್ರೀಮು? ಚೆನ್ನಾಯ್ತಾ? ಹೆಂಗೈತಮ್ಮ ಐಚು? ಮಗುನ ಎತ್ಕೊಂಡೆ, ಅವಳನ್ನ ನಾನೇ ಎತ್ಕೊಂಡಿದ್ದೆ 5 ದಿನದೊಳಗಡೆ ಬಂದು. ಫಸ್ಟ್ ನೋಡಿದ್ದು ನೀನೆ, ಅಂದ್ರೆ ನೆಂಟ್ರು ಅಂತ ಹೊರಗಡೆಯಿಂದ ಬಂದು ನೋಡಿದ್ದು ಫಸ್ಟ್ ನೀನೆ. ನಕ್ಕಳ ನನ್ನ ಮಗು ಹಿಂಗಿದ್ದೆ ನೆನಪಿಲ್ಲ ನಂಗೆ ರಶ್ಮಿ, ನೀನೇ ಎತ್ಕೊಂಡಿದ್ದಲ್ಲ. ಅಮ್ಮ ಬಾಯ್ಲಿ ಮುದ್ದು ನೋಡು ಪಾಪು. ಹೋಗು ಪಾಪು ಆಯ್ತು ನೋಡಿ, ಪಿಲ್ಲಿ ಪಾಪು ಮಗನೇ, ಪಾಪು ಆಯ್ತು ನೋಡಿ. ರಶ್ಮಿ ಉದ್ವಿತ ನೋಡಿ ಎಲ್ಲಿಕ್ಕಿದೆ, ಡಸ್ಟ್ಬಿನ್ಗೆ ಹಾಕಿ ಬರೋ ಕೊಡ. ಅಮ್ಮ ಕೈ ಕೊಡೋಗಲ್ಲ, ಅಮ್ಮ ಕೈ ಕೊಡೋದು. ಅಲ್ಲಿ ಅಜ್ಜಿ ಕೈ ಕೊಟ್ಬಿಟ್ಟು ಹೋಗಲ್ಲಿ. ಉದ್ವಿತ ಏನು ಮಗ್ನೆ ಪಾಪು ಬೇಕಾ? ಎತ್ಕೊಂಡು ಹೋಗೋಣ, ನೀವು ಒಬ್ಬನೇ ಕೊಡ್ತಾರೆ. ಎತ್ಕೊಂಡು ಹೋಗೋಣ, ನಿಂಕ ಬೇಕಮ್ಮ ಪಾಪು ಅಂತ ಎತ್ಕೊಂಡು ಹೋಗೋಣ ಅಂತೆ. ಯಾರಮ್ಮ? ನನ್ ಮಗಳು ಇಷ್ಟ ದಪ್ಪ ಇದ್ಲ ರಶ್ಮಿ? ನನ್ನ ಇಷ್ಟ ಎತ್ಕೊಂಡಿಲ್ಲ, ಹಿಂಗಿದ್ದ ಅವಳು ದಪ್ಪ ಇದ್ಲು. ಅಕ್ಕನೇ ಎತ್ಕೊಂಡವಳು, ಮಮ್ಮಿನೇ ಎತ್ಕೊಂಡವಳು 1 ತಿಂಗಳವರೆಗೂ. ಅದು ಸ್ವಲ್ಪ ಭಯ. ಹಾಸ್ಪಿಟ್ಲಾಗಿದ್ದೆ ಹಿಂಗ್ ಚಿಕ್ಕಳಿದ್ದಾಗೆಲ್ಲ ರಶ್ಮಿ ಅಕ್ಕನ ಎತ್ಕೊಂಡಿದ್ದು. ಹೆಂಗೈತನು ಫೀಲಿಂಗು? ಅಲ್ಲ ಫಸ್ಟ್ ಬೇಬಿಗೆ ಇದಕ್ಕೆ ಅದೇ ಥರ ಏನು ಬೇರೆ ಅನ್ಸಲ್ಲ? ಪೇನ್ ಮಾತ್ರ ಜಾಸ್ತಿನೇ. ಹೌದಾ? ಸಿಸರಿಂಗ್ ಮಾಡಿಸ್ಕೊಂಡು ಆಪರೇಷನ್ ಮಾಡಿಸ್ಕೊಂಬಿಡ ಅಂತ. ಅಮ್ಮ ನನ್ ನಾರ್ಮಲ್ ಆಗಿದೆ ಎಷ್ಟು ಬೆಸ್ಟ್ ಅನ್ಕೊಂಡೆ ನಾನು. ಆಮೇಲೆ ನಾನು ಸಿಸರಿಂಗ್ ಅಂತ ಕುಣಿತಾ ಇದ್ದೆ, ನನ್ನ ಪಕ್ಕದಾಗ ಒಬ್ಬ ಎಕ್ಕನ್ ಸಿಸರಿಂಗ್ ಅವ್ರನ್ನ ಹಾಕಿದ್ರು. ಪಾಪ ಎದ್ದೇಳಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ ಅವ್ರಮ್ಮ. ಮಗು ಅಳ್ತೈತೆ, ಹಾಲು ಕುಡ್ಸೋದು ಅಂದ್ರೆ ಆಗಲ್ಲ, ನಾವು ಕುಡ್ಸಲ್ಲ ಅಂತೇಳಿ. ನಾನು ಹಂಗೇನಿಲ್ಲ, ನಮ್ಮ ಅಕ್ಕನ ಕುಡ್ಸೋಳು ಅವೆಲ್ಲ ಓವರ್ ಆಕ್ಟಿಂಗ್ ಮಾಡ್ತಾರೆ ಒಬ್ಬೊಬ್ರು. ಬಾಯಮ್ಮನ್ ಪಾಪ ಮಾಡ್ಕೊಂಡೆ ಮಗು ಅಂದ್ರೆ ಭಯ ಪಟ್ಟಿರ್ತಾರ ಅಷ್ಟೇ, ಏನಾಗಲ್ಲ. ಓಡಾಡಕ್ಕೆ ಎಬ್ಬರ್ಸಿದ್ರೆ ಅವ್ರಮ್ಮ ಹೆಜ್ಜೆ ಇಕ್ತಾಳೆ ಅಂದ್ರೆ ಬಾಯಿ ನಮ್ಮ ಹಿಂಗ್ ಇಟ್ಕೊಂಡು ಒಂದ್ ಹೆಜ್ಜೆ ಇಕ್ತಾಳೆ. ನಂಗೆ ಅದನ್ನ ನೋಡ್ದಿಲ್ಲ. ಹಂಗೆ ನಾನು ಹಂಗೆ ನಡೆದಿದ್ದು. ಅದನ್ನ ನೋಡ್ಬಿಟ್ಟು ನಂಗೆ ನಾರ್ಮಲ್ ಆಗಿದ್ದು ಬೆಸ್ಟಪ್ಪ ಅನಿಸ್ತು. ಇಲ್ಲ ಅದು ನಿಜಾನೇ. ಮಗುನೆಲ್ಲ ನೋಡ್ತಾ ಇದ್ವಿ. ಹಾಗೆ ನಮ್ಮ ಮಾವ ಬಂದರು. ನಮಗೆ ಸ್ವಲ್ಪ ಭಯ ನಮ್ಮ ಮಾವ ಮುಂದೆಲ್ಲ ನಿಂತ್ಕೊಂಡು ಮಾತಾಡೋಕ್ಕೆಲ್ಲ. ಇದು ಗೊತ್ತಿಲ್ದಿರೋ ವಿಡಿಯೋ ಮಾಡಿರೋದು. ನಮ್ಮ ಮಾವ ಕೂತ್ಕೊಂಡು ಹಾಗೆ ಏನೋ ಮಾತಾಡ್ತಾಯಿದ್ರು ನಮ್ಮ ಅಕ್ಕ ಜೊತೆ. ಆವಾಗ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಇದನ್ನು ನೋಡಿ ನನ್ನ ಮಗ ಇಲ್ಲಿ ಹುಲ್ಲು ಕೊಯ್ದುಕೊಡೋದು, ನನ್ನ ಮಗಳು ಕರುಗೆ ಹಾಕೋದು, ಈ ಥರ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿಲ್ಲ, ಒಳ್ಳೆ ಅಭ್ಯಾಸಗಳು ಕಲಿತಾರೆ ಮಕ್ಕಳು ಹಳ್ಳಿಯಲ್ಲಿದ್ದರೆ. ನೋಡಿ ಈ ಥರ ಎಲ್ಲ ಫಾರ್ಮರ್ಸ್ ಮನೇಲಿ ಹುಟ್ಟಿದ್ರೆ ಮಕ್ಕಳಿಗೆ ಇದೆಲ್ಲ ಅನುಭವ ಆಗುತ್ತೆ. ಆ್ಯಂಡ್ ಇಲ್ಲಿ ನೈಟ್ ಡಿನ್ನರ್ಗೆ ನಾನು ಬಿರಿಯಾನಿ ಮತ್ತು ಕಬಾಬ್ ಮಾಡಿದರು ನಮ್ಮ ಅಕ್ಕ. ಮಟನ್ ಸಾಂಬಾರು ಎಲ್ಲ ಮಾಡಿದರು. ಇದು ನಮ್ಮ ಮಮ್ಮಿ ಈವ್ನಿಂಗ್ ಬಂದಾಗ ಕಾಫಿ ಕೊಟ್ಟಿದ್ದರು. ಒಂದು ದೊಡ್ಡ ಲೋಟ ತುಂಬ ಇಷ್ಟು ಕಾಫಿ ಕೊಡ್ತಾರೆ ನನಗೆ. ಏನೋ ಒಂಥರ ಖುಷಿ ಅಲ್ಲೋದ್ರೆ. ಇಲ್ಲೆಲ್ಲ ಸ್ವಲ್ಪ ಡಯಟು ಅದು ಇದು ಅಂತ ಮಾಡ್ತೀವಿ, ಅಲ್ಲೇನೂ ಇಲ್ಲ. ನೆಕ್ಸ್ಟು ಮಂಡೇ ಮಾರ್ನಿಂಗು ನಾನು ನನ್ನ ಮಗಳು ಊರಿಗೆ ಬಂದ್ವಿ. ನನ್ನ ಮಗಳನ್ನ ಡೈರೆಕ್ಟ್ ನಾನು ಆಫೀಸಿಗೆ ಕರ್ಕೊಂಬಂದೆ. ಹಸ್ಬೆಂಡ್ದು ಸ್ವಲ್ಪ ಕೆಲಸ ಇತ್ತು ಆಫೀಸಲ್ಲಿ, ಲೇಟ್ ಆಯಿತು ಅಂತೇಳಿ. ಆಲ್ಮೋಸ್ಟ್ 5:30 ಆಗಿತ್ತು. ಹಾಗೆ ಆಫೀಸಲ್ಲಿ ಕೂತ್ಕೊಂಡಿದ್ರೆ ನೋಡಿ ಕ್ಲೌಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ. ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ನೇಚರ್ ನೋಡೋಕ್ಕೆ ಒಂದು ಖುಷಿ, ಮನ್ಸಿಗೆ ನೆಮ್ಮದಿ. ನನಗೆಲ್ಲ ತುಂಬ ಇಷ್ಟ ಈ ಥರ ನೇಚರು. ಯಾವಾಗಲೂ ಒಂದು ಸ್ವಲ್ಪ ನೇಚರಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ ನಾನು. ಎಷ್ಟು ಚೆನ್ನಾಗಿ ಕ್ಲೌಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿದೆ. ಆ ಬ್ಲ್ಯಾಕ್ ಕಲರು ನಿಮಗೆ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ ಸಹ.
ರಾಜ್ಕುಮಾರಿ ಎಲ್ಲರೂ ಮನೆಗೆ ಬಂದ್ವಿ. ಮತ್ತು ಮನೆಗೆ ಬಂದಮೇಲೆ ಊರಿಂದ ಹಾಲು ತೊಗೊಬಂದಿದೆ ಅಂತ ಹೇಳಿ ಕಾಯಕ್ಕೆ ಇಡ್ತಾ ಇದ್ದೀನಿ. 2 ಲೀಟ್ರ್ ಹಾಲು ತೊಗೊಬಂದಿದೆ, ಸೊ ಅದಕ್ಕೆ ಕಾಯಿಸ್ಬಿಡೋಣ ಅಂತ ಹೇಳಿ. ಮತ್ತು ಅದು ಕೆಟ್ಬಿಡುತ್ತೆ, ಬಂದಿದ ತಕ್ಷಣ ಕಾಯಿಸ್ಬೇಕು. ಅಲ್ಲಿ ನಮ್ಮ ಮಮ್ಮಿ ಕಾಯಿಸ್ಬಿಟ್ಟು ಬಾಟಲ್ಗೆ ಹಾಕಿ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಮಾಡಿಕೊಂಡು ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಬಟ್ ಹಾಲು ಕಾಯಿಸಿದಾದ್ಮೇಲೆ ನನಗೆ ನೆನಪೇ ಇಲ್ಲ ವಿಡಿಯೋ ಮಾಡಬೇಕು ಅನ್ನೋದು, ಮರ್ತೇ ಬಿಟ್ಟಿದ್ದೀನಿ. ಟ್ಯೂಸ್ಡೇ ಮಾರ್ನಿಂಗು ನಾನು ಕುಕುಂಬರ್ ಜ್ಯೂಸ್ ಮಾಡ್ಕೊಂಡಿದ್ದೆ, ನಮ್ಮ ಹಸ್ಬೆಂಡ್ಗೆ ಬ್ಲೂಬೆರಿ ಜ್ಯೂಸ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.